ಅರುಣ್ ಇನ್ನೂ ಮಲಗಿದಾನ. ನನ್ನ ಸ್ನಾನ ಆಯ್ತು, ಇವನು ಮಾಡೋಕೆ ಎದ್ದೇಳ್ಸೋಣ. ಅಯ್ಯಯ್ಯೋ, ಇದೇನಿದು? ಕಾಲೆಲ್ಲ ಇಷ್ಟು ಬೊಬ್ಬೆ ಬಂದಿದೆ. ಪಾಪ, ಇವನು ಬರೀ ಕಾಲಲ್ಲಿ ನಡ್ಕೊಂಡ್ ಬಂದಲ್ಲ, ಇಷ್ಟೊಂದು ಬೊಬ್ಬೆ ಬಂದ್ಬಿಟ್ಟೈತಲ್ಲ. ಅರುಣ್, ಅಯ್ಯಯ್ಯೋ, ಇಷ್ಟು ನಡುಕ್ತಿದ್ದಾನಲ್ಲ. ಅಯ್ಯೋ ದೇವ್ರೆ, ಮೈಯೆಲ್ಲ ಇಷ್ಟೊಂದು ಬಿಸಿ ಇದೆಯಲ್ಲ, ತುಂಬಾ ಜ್ವರ ಬಂದಿದೆ, ತಲೆಯೆಲ್ಲ ಇಷ್ಟೊಂದು ಸುಡ್ತಿದೆ. ಅರುಣ್, ಅರುಣ್ ಎದ್ದೇಳು, ಹಾಸ್ಪಿಟ್ಲಿಗೆ ಹೋಗೋಣ, ಎದ್ದೇಳು. ಅರುಣ್, ಅಯ್ಯೋ ಇಷ್ಟೊಂದು ಸುಡ್ತಿದ್ಯಲ್ಲ ಮೈ, ಬಟ್ಟೆನಾದ್ರೂ ಹಾಕ್ಬೇಕು, ತಣ್ಣೀರ್ ಬಟ್ಟೆ. ಓ ಪವಿತ್ರ, ಸ್ನಾನ ಆಯ್ತಾ ನಿಂದು? 5 ನಿಮಿಷ ಇರು, ನಾನು ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಅರುಣ್, ನಿನಗೆ ತುಂಬಾ ಜ್ವರ ಬಂದಿದೆ. ಓ ಪರವಾಗಿಲ್ಲ ಬಿಡು, ಏನು ತೊಂದರೆ ಇಲ್ಲ. ಏನು ಮಾತಾಡ್ತಿದ್ಯಾ? ನಡಿ ಆಸ್ಪತ್ರೆಗೆ ಹೋಗೋಣ. ಅಯ್ಯೋ ಅದಕ್ಕೆಲ್ಲ ಆಸ್ಪತ್ರೆ ಯಾಕೆ, ಒಂದು ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ. ನೀನು ಊಟನೇ ಮಾಡಿಲ್ಲ ರಾತ್ರಿನೂ, ತುಂಬಾ ಹಸಿವಾಗ್ತಿರುತ್ತೆ. ಬೇಗ ಸ್ನಾನ ಮಾಡ್ಕೊಂಡು ತಿನ್ನಕ್ಕೇನಾದ್ರೂ ತಂದ್ಬಿಡ್ತೀನಿ. ಅಯ್ಯೋ, ಈ ಕಾಲು ನೋಡ್ಕೊಂಡಿದ್ಯಾ ನೀನು? ಬರಿಗಾಲಲ್ಲೇ ನಡೆದು ಕಾಲೆಲ್ಲ ಹೆಂಗ್ ಬೊಬ್ಬೆ ಬಂದಿದೆ ನೋಡು. ಈ ಪರಿಸ್ಥಿತಿಲಿ ನೀನು ಎಲ್ಲೂ ನಡ್ಕೊಂಡು ಹೋಗಿ ತಿಂಡಿ ತರ್ತೀಯಾ? ಏನು ಬೇಡ ಬಿಡು. ಅಯ್ಯೋ ಪವಿತ್ರ, ಇಷ್ಟಕ್ಕೆಲ್ಲ ಯಾಕೆ? ಏನಿಲ್ಲ, ಆರಾಮಾಗಿ ನಾನು ಹೋಗಿ ಬರ್ತೀನಿ, ನೀನು ಕೂತಿರು. ಅಲ್ಲ, ಹೆಂಗ್ ಹೋಗ್ತೀಯಾ? ಓ ಏನಾಗಲ್ಲ, ಏನಾದರೂ ತಿನ್ನಕ್ಕೆ ಸಿಗುತ್ತಾ ತಗೊಂಡು ಒಂದು ಮಾತ್ರೆ ತಗೊಳ್ತೀನಿ, ಎಲ್ಲ ಸರಿ ಹೋಗುತ್ತೆ ಆಯ್ತಾ? ಹಂಗಲ್ಲ, ಈ ಪರಿಸ್ಥಿತಿಲಿ ನೀನೇನು ಯೋಚನೆ ಮಾಡಬೇಡ, ಬಂದೇ ಇರು. ಅರುಣ್, ಅಯ್ಯೋ ಕಾಲ ಸ್ಟೇಟ್ ಆಗಿರೋ ಇಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದಾನಲ್ಲ. ಪಾಪ ಇವನು ನನ್ನಿಂದ ಎಷ್ಟು ಕಷ್ಟಪಡ್ತಿದ್ದಾನೆ. ಛೇ, ನನ್ನಿಂದನೇ ಇದೆಲ್ಲ. ನಾನಾ ಮನೆಯಿಂದ ನರ್ಕದಿಂದ ನಾನು ತಪ್ಪಿಸ್ಕೊಬೇಕು ಅಂತ ಇವನ ಜೊತೆ ಬಂದೆ. ಆದರೆ ಇವರಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋತಿದ್ರು ಅನ್ಸುತ್ತೆ. ಅವನು ನಂತರ ಏನಿಲ್ಲ, ಅಷ್ಟು ಚೆನ್ನಾಗಿರೋ ಮನೆ, ಅಪ್ಪ ಅಮ್ಮ ಎಲ್ಲ ಬಿಟ್ಟು ನನಗೋಸ್ಕರ ಬಂದಿದ್ದಾನಲ್ಲ. ಇವಾಗ ನನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾನೆ. ಏನು ಮಾಡಲಿ, ನಮ್ಮ ಮನೇಲಿ ಇರೋಕೆ ಆಗ್ತಿರ್ಲಿಲ್ಲ. ಒಳ್ಳೆ ಹುಡುಗ ಸಿಕ್ಕಿದ್ರೆ ಮದುವೆ ಆಗೋಣ ಅಂದ್ಕೊಂಡೆ, ಆದರೆ ಚಿಕ್ಕಮ್ಮ ನನಗೆ ನೋಡೋ ಹುಡುಗ ಒಳ್ಳೆ ಹುಡುಗ ಆಗಿರಲ್ಲ. ಅದಕ್ಕೆ ನಾನೇನ ಆರಿಸ್ಕೊಂಡಿದ್ದೀನಿ. ಹೋಗ್ಲಿ ಬಿಡು, ಇವಾಗ ಬಂದಾಗಿದೆ, ಏನು ಮಾಡೋಕ್ಕಾಗುತ್ತೆ. ಇಬ್ಬರು ಸೇರಿ ಒಂದು ಒಳ್ಳೆ ಜೀವನ ಕಟ್ಕೊಬೇಕು. ನನಗೆ ಅಂತ ಯಾರು ಇಲ್ಲ, ಇದ್ದಿದ್ದು ನಮ್ಮ ಅಪ್ಪ ಒಬ್ಬರೇ. ಅವ್ರಿಗೂ ನಾನು ಮಾಡಿದ ತಪ್ಪು ಅನಿಸಿದ್ರೆ ನಾನು ಕ್ಷಮಿಸ್ಬಿಡು ಅಂತ ಕೇಳ್ಕೊಬೇಕು. ಆದರೆ ನನ್ನ ಅರ್ಥ ಮಾಡ್ಕೋತಾರೆ, ಅಪ್ಪ ನನ್ನ ಅರ್ಥ ಮಾಡ್ಕೋತಾರೆ, ನಾನು ಮಾಡಿದ ಸರಿ ಅಂತ ಅರ್ಥ ಮಾಡ್ಕೋತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಆಗಲಿ, ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ. ಇವಾಗೆಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ, ಬೇಜಾರು ಮಾಡ್ಕೊಂಡಿರ್ತಾರೆ. ಇವಾಗ ಮಾಡೋದೇನು ಬೇಡ. ಪವಿತ್ರ, ಏನು ಯೋಚನೆ ಮಾಡ್ತಿದ್ಯಾ? ಇಡ್ಲಿ ತಗೊಂಡ್ಬಂದಿದ್ದೀನಿ, ತಿನ್ನು, ತುಂಬ ಹಸ್ಕೊಂಡಿದ್ಯಾ? ನಾನು ತಿಂತೀನಿ, ನೀನು? ಅಷ್ಟು ಜ್ವರ ಬಂದಿದೆ, ನಡಿ ಆಸ್ಪತ್ರೆಗಾದ್ರೂ ಹೋಗೋಣ. ಅಯ್ಯೋ ಏನಿಲ್ಲ ಪವಿತ್ರ, ಇವಾಗ ಇಡ್ಲಿ ತಿಂದು ಮಾತ್ರೆ ತಂದಿದ್ದೀನಿ, ನುಂಗ್ಬಿಟ್ರೆ ಎಲ್ಲ ಜ್ವರನೂ ಆರಾಗುತ್ತೆ. ನಾನು ಆರಾಮಾಗಿ ಇದ್ದೀನಿ, ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ನೀನು ತಿನ್ನು ಫಸ್ಟು. ರಾತ್ರಿ ಅಷ್ಟೊತ್ತಲ್ಲಿ ಏನೂ ಸಿಕ್ಕಿಲ್ಲ, ಅಷ್ಟು ನಡ್ಕೊಂಡು ಬಂದ್ವಿ, ಹೆಂಗೆ ನೆನೆಸ್ಕೊಂಡ್ರೇ ಬೇಜಾರಾಗುತ್ತೆ ಅಲ್ವಾ? ಹೌದು, ಬೇಜಾರು ಮಾಡ್ಕೋಬೇಡ ಪ್ಲೀಸ್, ತಿನ್ನು. ನೀನು ಊಟ ಮಾಡು. ಸರಿ ತಿನ್ನು. ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆಯಂತೆ, ಹೋಗಿ ಬರೋಣ. ದೇವಸ್ಥಾನನಾ? ಹಾಂ ಸರಿ ಆಯಿತು, ಹೋಗಿ ಬರೋಣ. ಪವಿತ್ರ, ನನ್ನ ಜೊತೆ ಈ ರೀತಿ ಬದುಕ್ತಿದ್ಯಾ? ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದೆ, ಆದರೆ ಈ ಥರ ಇರೋಂಗಾಗೋಯ್ತು. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಅರುಣ್, ಯಾಕಂಗೆ ಹೇಳ್ತೀಯಾ? ನನಗೇನು ಬೇಜಾರಿಲ್ಲ, ನಿನ್ನ ಜೊತೆ ಹೆಂಗೆ ಇದ್ರೂ ನಂಗೆ ಖುಷಿನೇ. ಆ ನರಕದಿಂದ ಬಂದಲ್ಲ, ಅಷ್ಟೇ ಸಾಕು. ನನಗೇನು ಬೇಜಾರಿಲ್ಲ, ನಿನ್ನ ಜೊತೆ ಆರಾಮಾಗಿರ್ತೀನಿ. ತುಂಬ ಥ್ಯಾಂಕ್ಸ್ ನನ್ನ ನಂಬಿ ಬಂದಿದ್ದಕ್ಕೆ. ಆದರೆ ಒಂದು ಬೇಜಾರು ಏನು ಅಂದರೆ, ನನ್ನಿಂದ ನೀನು ಇದೇ ರೀತಿ ಕಷ್ಟಪಡಬೇಕಲ್ಲ. ಎಲ್ಲ ಇದ್ದು ಎಲ್ಲರೂ ಇದ್ದು ನೀನು ನಂತರ ಕಷ್ಟಪಡ್ತಿದ್ಯಲ್ಲ ನನ್ನಿಂದ, ಅದೇ ಬೇಜಾರಾಗ್ತಿದೆ. ಅಯ್ಯೋ ಪವಿ, ಯಾಕಂಗೆ ಬೇಜಾರು ಮಾಡ್ಕೋತೀಯಾ? ಹಂಗೇನಿಲ್ಲ, ನನಗೆ ನೀನಿದ್ರೆ ಸಾಕು, ತುಂಬ ಖುಷಿಯಾಗಿರ್ತೀನಿ. ಎಲ್ಲೇ ಇದ್ರು ಹೆಂಗೆ ಇದ್ರು ಬೇಜಾರು ಮಾಡ್ಕೊಂಬೇಡ. ತಿನ್ನು ಆರಾಮಾಗಿ. ಇಲ್ಲೇ ದೇವಸ್ಥಾನ ಇದೆ, ಇಬ್ಬರು ಹೋಗಿ ಬಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ. ನಾನು ಕೆಲಸ ನೋಡಿದ್ದೀನಿ, ನಾಳೆಯಿಂದ ಹೋಗಬೇಕು. ಮುಖ ಸಪ್ಪಗಿಟ್ಕೋಬೇಡ, ತಿನ್ನು. ನೋಡೋಕ್ಕಾಗಲ್ಲ ನೀನು ಬೇಜಾರಾಗಿರೋದು, ಸ್ವಲ್ಪ ದಿನ, ಆಮೇಲೆ ನಮ್ಮ ಲೈಫು ಚೆನ್ನಾಗಿರುತ್ತೆ. ನನ್ಗ ನಂಬಿಕೆ ಇದೆ. ದೇವಸ್ಥಾನಕ್ಕೆ ಬಂದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ಅಲ್ವಾ? ಹಾ ಹೌದು, ಇಲ್ಲೇ ತುಂಬಾ ಹೊತ್ತು ಕೂರ್ಬೇಕು ಅಂತ ಅನ್ಸುತ್ತೆ. ಎಷ್ಟು ನೆಮ್ಮದಿ ಇರುತ್ತಲ್ವಾ ದೇವಸ್ಥಾನದಲ್ಲಿ. ಸ್ವಲ್ಪ ಇಲ್ಲೇ ಕೂತಿದ್ದು ಹೋಗೋಣ. ಹಾ ಆಯ್ತು, ಅದಕ್ಕೇನಂತೆ. ಹಾ, ನನಗಂತೂ ಮನೆಗೆ ಹೋಗೋಕ್ಕೆ ಮನಸ್ಸಿಲ್ಲ, ಇಲ್ಲೇ ತುಂಬ ಹೊತ್ತು ಕೂರ್ಬೇಕು ಅನಿಸ್ತಿದೆ. ತುಂಬ ಸಮಾಧಾನ ಅಂತ ಫೀಲ್ ಆಗ್ತಿದೆ. ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಇಲ್ಲೇ ಕೂತಿದ್ದು ಹೋಗೋಣ, ಸರಿನಾ? ಹ್ಞೂ ಆಯಿತು. ಬೆಳಿಗ್ಗೆಗೇನೋ ತಿಂಡಿ ಆಯಿತು, ಮಧ್ಯಾಹ್ನನೂ ಆಚೆ ತಿನ್ಕೊಂಡು ಹೋಗೋಣ, ಸಂಜೆ ನೋಡೋಣ. ಆದರೆ ಎಲ್ಲ ವ್ಯವಸ್ಥೆ ಮಾಡಬೇಕು, ಎಲ್ಲ ರೇಷನ್ ಎಲ್ಲ ತರಬೇಕಲ್ವಾ? ಹಾಂ ಹೌದು, ಇವತ್ತೊಂದಿನ ಆಚೆನೇ ತಿನ್ಕೊಂಡ್ಬಿಡೋಣ, ನಾಳೆಯಿಂದ ಮನೇಲೇ ಮಾಡ್ಬೋದಲ್ವಾ? ಮಾಡ್ತೀಯ ಅಲ್ವಾ? ಅಯ್ಯೋ ಅದನ್ನು ಕೇಳ್ತೀಯಲ್ಲ, ಮಾಡಿದ್ರಾಯ್ತು ಬಿಡು. ಹಾಂ, ಸಂಜೆ ಏನೇನು ಬೇಕೆಲ್ಲ ತೊಗೊಳ್ಳೋಣ, ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗಿದೆ, ಸರಿನಾ? ತುಂಬ ಕಷ್ಟ ಆಗಿರ್ಬೇಕಲ್ವಾ? ನಂದು ಒಂದು ಒಡವೆ ಇದೆ, ಅದನ್ನ ಇಟ್ಟು ಬೇಕಾದ್ರೆ ಅದಕ್ಕೆ ಬೇಕಾದಕ್ಕೆ ಬೆಳೆಸ್ಕೊ. ನಾನು ಯಾವುದಾದ್ರೂ ಕೆಲಸ ನೋಡಿ ಹೋಗ್ತೀನಿ. ಏನು ಕೆಲಸನಾ? ನೀನು ಯಾಕೆ ಹೋಗ್ತೀಯಾ? ಬೇಡ ಪವಿ, ನೀನು ಯಾಕೆ ಕೆಲ್ಸಕ್ಕೆ ಹೋಗ್ತೀಯಾ? ಕೆಲ್ಸಕ್ಕೆ ಬೇಡ ಅಂದರೆ ಇನ್ನೇನು ಮಾಡಲಿ? ನೀನೊಬ್ಬನಿಗೆ ಕಷ್ಟ ಆಗಲ್ವಾ? ಅಯ್ಯೋ, ನೀನು ಅದ್ರ ಬಗ್ಗೆ ಯೋಚನೆ ಬೇಡ. ನಿನ್ಗೆ ಓದಬೇಕು ಅಂತ ತುಂಬ ಆಸೆ ಇದೆ ಅಲ್ವಾ? ನಿನ್ಗೇನು ಓದಬೇಕು ಅಂತ ಆಸೆ ಇದೆ? ನಿನಗೆ ಗೊತ್ತಿಲ್ಲದಿರೋದೇನು, ನಂಗೆ ಓದಿ ಡಾಕ್ಟ್ರ್ ಆಗಬೇಕು ಅಂತ ಆಸೆ. ಬಟ್ ಅದೆಲ್ಲ ಕನಸು ಅಷ್ಟೇ. ಡಾಕ್ಟ್ರ್ ಓದಬೇಕು ಅಂತ ತುಂಬ ಆಸೆ, ಆದರೆ ಅದಕ್ಕೆಲ್ಲ ತುಂಬಾನೇ ಖರ್ಚಾಗುತ್ತೆ. ನಾವಿರೋ ಪರಿಸ್ಥಿತಿಲಿ ಅದೆಲ್ಲ ಸುಮ್ಮನೆ ಯೋಚನೆನೂ ಮಾಡಬಾರ್ದು. ಅಯ್ಯೋ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಎಷ್ಟಾದರೂ ಖರ್ಚಾಗಲಿ, ನಾನು ನಿನ್ನನ್ನು ಓದಿಸ್ತೀನಿ, ನೀನು ಡಾಕ್ಟ್ರ್ ಆಗಲೇಬೇಕು. ಏನು ತಮಾಷೆ ಮಾಡ್ತಿದ್ಯಾ? ಲಕ್ಷ ಕಟ್ಟಬೇಕು ಫೀಸು. ಆಸೆ ಪಟ್ಟದ್ದೆಲ್ಲ ಲೈಫಲ್ಲಿ ಮಾಡೋಕ್ಕಾಗುತ್ತಾ? ಇಲ್ಲ ಪವಿ, ನಾನು ಒಂದ್ಸಲ ಆಟ ಹಿಡಿದ್ರೆ
ಅದನ್ನ ನೆರವೇರಿಸದೆ ಬಿಡಲ್ಲ. ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ನಾನು ನಿನ್ನನ್ನು ಓದಿಸ್ತೀನಿ. ದೇವಸ್ಥಾನದಲ್ಲಿ ಕೂತ್ ಹೇಳ್ತಿದ್ದೀನಿ, ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಿದೆ. ನೀನು ಓದ್ತೀಯಾ, ಒಳ್ಳೆ ಡಾಕ್ಟರ್ ಆಗ್ತೀಯಾ ಅಂತ. ಅಯ್ಯೋ ಬೇಡ ಅರುಣ್, ನೀನು ಒಬ್ಬನೇ ಯಾಕೆ ಕಷ್ಟಪಡ್ತೀಯಾ? ನೀನು ಕಷ್ಟಪಟ್ಟು ಕೆಲಸ ಮಾಡೋದು, ನಾನು ಓದೋದಾ? ಬೇಡ, ಇಬ್ರು ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ದುಡ್ದು ಏನಾದರೂ ಮಾಡಿ ಜೀವನ ನೋಡ್ಕೊಳ್ಳೋಣ. ಇಲ್ಲ ಪವಿ, ನಾನು ಇವತ್ತು ಹೇಳ್ತಿರೋದಲ್ಲ, ನೀನು ನನಗೆ ಹೇಳಿದ್ದೆ ನೆನಪಿದ್ಯಾ ಆವಾಗಲೇ? ಡಾಕ್ಟರ್ ಓದಬೇಕು ಅಂತ ಆಸೆ ಅಂತ ನಾನು ಅವತ್ತೇ ಡಿಸೈಡ್ ಮಾಡಿದೆ. ಹಂಗಾದ್ರೂ ಮಾಡಿ ನಿನ್ನ ಓದಿಸ್ಲೇಬೇಕು ಡಾಕ್ಟರ್ ಅಂತ. ನಾನು ನಿನ್ನ ಓದಿಸ್ತೀನಿ. ಆ ಹಠನಂತೂ ಬಿಡಲ್ಲ ನಾನು. ಅಯ್ಯೋ ಏನಿಲ್ಲ, ನೀನೇನು ಮಾತಾಡಬೇಡ. ಯಾವುದ್ರ ಬಗ್ಗೆನೂ ಚಿಂತೆ ಮಾಡದೆ ಆರಾಮಾಗಿ ಓದ್ಕೊಬೇಕು. ಇವಾಗ ಕಷ್ಟಪಟ್ರೇನೆ ಅಲ್ವಾ ಮುಂದೆ ಚೆನ್ನಾಗಿರೋದು. ಇವಾಗ ನಾನು ಕಷ್ಟಪಡ್ತೀನಿ, ನೀನು ಕಷ್ಟಪಟ್ಟು ಓದು. ಮುಂದೊಂದು ದಿನ ನಾವಿಬ್ರು ಲೈಫಲ್ಲಿ ಸಕ್ಸಸ್ ಆಗೇ ಆಗ್ತೀವಿ. ಆ ಭರವಸೆ ನನಗಿದೆ. ದೇವರು ನಮ್ಮ ಪರಿಸ್ಥಿತಿನ, ನಮ್ಮ ಪ್ರೀತಿನ ಎಲ್ಲ ನೋಡ್ತಿರ್ತಾನಲ್ವಾ, ಎಲ್ಲದಕ್ಕೂ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾನೆ. ನೀನೇನು ಯೋಚನೆ ಮಾಡಬೇಡ. ಸರಿ, ಟೈಮ್ ಆಯಿತು. ಇನ್ನೊಂದ್ಸಲ ದೇವ್ರ ದರ್ಶನ ಮಾಡಿಕೊಂಡು ಆರತಿ ತಗೊಂಡು ಹೋಗೋಣ ಬಾ. ಅವಾಗಲೇ ಎಲ್ಲ ಆಯ್ತಲ್ಲ, ಬಾ ಮನೆಗೆ ಹೋಗೋಣ ಬಾ. ಇನ್ನೊಂದ್ಸಲ ದೇವ್ರ ದರ್ಶನ ಮಾಡ್ಬೇಕು ಅನಿಸ್ತಿದೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಲ್ವಾ? ಬಾ. ಹ್ಞೂ ಸರಿ ಆಯಿತು, ನಡಿ. ಅಪ್ಪ ದೇವ್ರೆ, ನಿನಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ದೇವ್ರೆ. ನಾವಿಬ್ರು ತುಂಬ ಪ್ರೀತಿ ಮಾಡಿ ಎಲ್ಲರನ್ನೂ ಬಿಟ್ಟು ಮನೆ ಬಿಟ್ಟು ಬಂದು ಮದುವೆ ಆಗಿದ್ದೀವಿ. ಒಂದೊಳ್ಳೆ ಜೀವನ ಕಟ್ಕೊಬೇಕು ಅಂತ ತುಂಬ ಆಸೆ ಇದೆ. ಅದು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನಾವಿಬ್ರು ಯಾವಾಗಲೂ ಜೊತೆಲೇ ಇರಬೇಕು. ನಿನ್ನ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ದೇವ್ರೆ. ಪವಿತ್ರಾಗೆ ಓದಿ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇದೆ. ಆದರೆ ನಿನಗೆ ಗೊತ್ತು, ನನ್ನ ಜೇಬಲ್ಲಿ 200 ರೂಪಾಯಿ ಬಿಟ್ಟರೆ ಇನ್ನು ದುಡ್ಡೇ ಇಲ್ಲ. ಜೇಬಲ್ಲಿ 200 ರೂಪಾಯಿ ಇಟ್ಕೊಂಡು ಅವಳನ್ನ ಡಾಕ್ಟರ್ ಓದಿಸೋ ಕನಸು ಕಾಣ್ತಿದ್ದೀನಿ. ಡಾಕ್ಟರ್ ಓದಿಸ್ಬೇಕು ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನಾನು ಸಂಪಾದನೆ ಮಾಡ್ತೀನಿ. ನೀನು ನಮಗೆ ಶಕ್ತಿ ಕೊಡು ದೇವ್ರೆ. ಜೋಡಿಗೆ ನೀನೇ ಆಶೀರ್ವಾದ ಮಾಡಬೇಕು. ನನ್ನ ಪವಿತ್ರ ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು. ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ. ಅವಳು ಚೆನ್ನಾಗಿರಬೇಕು, ಅವಳು ಓದಿ ಆಸೆ ಕನಸನ್ನ ನೆರವೇರಿಸ್ಕೋಬೇಕು. ಆಗ ಆಶೀರ್ವಾದ ಮಾಡು ತಂದೆ. ನಮ್ಮ ಎಲ್ಲ ಕಷ್ಟ ಭಾರ ಎಲ್ಲ ನಿನ್ನ ಮೇಲೆ ಆಗ್ತಾಯಿದ್ದೀನಿ. ನೀನೇ ನಮಗೆ ದಾರಿ ತೋರಿಸ್ಬೇಕು ತಂದೆ. ದೇವ್ರೆ, ಅರುಣ್ ನನಗೋಸ್ಕರ ತುಂಬ ಕಷ್ಟಪಡ್ತಿದ್ದಾನೆ, ಎಲ್ಲರನ್ನೂ ಬಿಟ್ಟು ಬಂದಿದ್ದಾನೆ. ಯಾವಾಗಲೂ ನಗ್ನಗ್ತಾ ಖುಷಿಯಿಂದ ಚೆನ್ನಾಗಿರೋಂಗೆ ಮಾಡು ದೇವ್ರೆ. ಯಾವ ಕಷ್ಟನೂ ಬರದೇ ಇರೋ ರೀತಿ, ಯಾವ ಕಷ್ಟ ಬಂದರೂ ಎದುರಿಸೋ ಶಕ್ತಿ, ಧೈರ್ಯ ಎಲ್ಲನೂ ಕೊಟ್ಟು ಕಾಪಾಡಪ್ಪ. ಇಬ್ರು ಯಾವಾಗಲೂ ಹೀಗೆ ಜೊತೆಲಿರಲಿಕ್ಕೆ ಸಹಾಯ ಮಾಡು ದೇವ್ರೆ. ಅಯ್ಯೋ ಅಷ್ಟೆಲ್ಲ ಬಿಡ್ಕೊಂಡೆ, ಕಣ್ಣು ಬಿಟ್ಟಿದ ತಕ್ಷಣ ಬಲ್ಗಡೆಯಿಂದ ಹೂ ಬಿತ್ತಲ್ಲ ದೇವ್ರೆ. ಅಂದರೆ ನಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ. ತುಂಬ ಥ್ಯಾಂಕ್ಸ್ ತಂದೆ. ನನಗಿನ್ನೂ ಧೈರ್ಯ, ಹಠ, ಛಲ ಎಲ್ಲ ಜಾಸ್ತಿ ಆಯಿತು. ನೀನು ಯಾವಾಗಲೂ ನಮ್ಮ ಜೊತೆ ಇರು ತಂದೆ. ಏನು ಬೇಡ್ಕೊಂಡೆ ಪವಿ, ಬಲ್ಗಡೆಯಿಂದ ದೇವರು ಹೊರ ಕೊಟ್ಟಾಯ್ತು. ಏನು ಯೋಚನೆ ಮಾಡಂಗಿಲ್ಲ, ಬಾ. ಹಾಂ, ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.